ಇದೇ ತಿಂಗಳು 8, 9 ಭಾನುವಾರ ಸೋಮವಾರ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಜಾತ್ರೆ ಇದೆ. ಕಸ್ಲಿಗೆರೆ ಸಮೀಪ ಮಲ್ಲಿನಾಥಪುರ ಗ್ರಾಮ, ದೇವಲಾಪುರ ಹೋಬಳಿ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ. ಭಾನುವಾರ ದಿನ 3 ಗಂಟೆಗೆ ಹೋಮ, ಅಭಿಷೇಕ, ಹೂವಿನ ಅಲಂಕಾರ, ಪಂಚಾಮೃತ ವಿನಿಯೋಗ ಎಲ್ಲ ಇರುತ್ತೆ. ರಾತ್ರಿ 8 ಗಂಟೆಗೆ ಕೊಂಡಕ್ಕೆ ಸೌದೆ ಬಂಡಿ ಮೆರವಣಿಗೆ, ಹಳ್ಳಿಕಾರು ದನಗಳಿಂದ ಬಸವನ ಮೆರವಣಿಗೆ ಇರ್ತದೆ. ಅದು ಅಲ್ಲದೆ ಅನಂತರ ಕೊಂಡಕ್ಕೆ ಅಗ್ನಿಶ್ವರ್ಸ, 8 ಗಂಟೆಗೆ ಅನ್ನ ಸಂತರ್ಪಣೆ ಇರುತ್ತೆ. ಅದಾದಮೇಲೆ ರಾತ್ರಿ 12 ಗಂಟೆಗೆ 9 ದೇವ್ರ ಕೂಟ ಸೇರಿಸಿ ಓಂ ಬಾಳೆ ಗಂಗಸ್ನಾನ ಮಾಡ್ತೀವಿ. ಅದಾದಮೇಲೆ ಬೆಳಗಿನ ಜಾವ ಸೋಮವಾರ ದಿನ 5 ಗಂಟೆಗೆ ಕೊಂಡ ದೇವರಿಗೆ, ಕಾಲಭೈರವೇಶ್ವರ ಸ್ವಾಮಿಗೆ ಕೊಂಡ ಆಯೋದು. ಅದಾದ ನಂತರ ದೇವರಿಗೆ ತೀರ್ಥ ಪ್ರಸಾದ ವಿನಿಯೋಗ ಮಾಡಿ ಜನಗಳಿಗೆ ತಿಂಡಿ ವ್ಯವಸ್ಥೆ ಮಾಡಿರ್ತೀವಿ. 12 ಗಂಟೆಗೆ ಸರಿಯಾಗಿ ಕಾಲಭೈರವೇಶ್ವರ ಸ್ವಾಮಿಗೆ ಕಪ್ರದ ಸೇವೆ ಮಾಡಿ 12 ಗಂಟೆ ಆದಮೇಲೆ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡ್ತೀವಿ. ದಯಮಾಡಿ ಎಲ್ಲ ಭಕ್ತಾದಿ ವೃಂದವರ್ಗದವರು, ಕಾಲಭೈರವೇಶ್ವರ ಸ್ವಾಮಿ ಒಕ್ಕಲು ಜನ, ಅಕ್ಕಪಕ್ಕದ ಗ್ರಾಮದವರು, ತಾಲೂಕಿನ ಜನ ಎಲ್ಲ ಬಂದು ನಮಗೆ ಇಲ್ಲಿ ಆ ಭಗವಂತನ ಕೃಪೆಗೆ ಪಾತ್ರ ಆಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಸುಮಾರು ಇವತ್ತಿನ ಇದಕ್ಕೆ ನಾವು ಕಾಲಭೈರವೇಶ್ವರ ಸ್ವಾಮಿ ಒಕ್ಕಲಾಗಿರೋದ್ರಿಂದ ನಾನು ಇಲ್ಲಿಂದ ಹುಣಸೂರಲ್ಲಿದ್ದೆ. ಇಲ್ಲಿ ಹುಟ್ಟಿ ಬೆಳೆದು ತಿರ್ಗಿ ಹುಣಸೂರು ಹೋಗಿದ್ದು. ಹುಣಸೂರಿಂದ ನೆಲ್ಲೂರುಪಾಲ ಅನ್ನೋ ಗ್ರಾಮದಲ್ಲಿ ನಾವು ವಾಸವಾಗಿದ್ದು. ಅಲ್ಲಿ ಕೆಲಸ ಮಾಮೂಲಿ ವ್ಯವಸಾಯ ಮಾಡ್ಕೊಂಡಿದ್ದು. ಆ ಕಾರಣ ಈ ದೇವರು ಅಲ್ಲಿಗೆ ಕನಸಲ್ಲಿ ಬರೋದು. ಒಬ್ಬ ಯಾರೋ ಅಜ್ಜಿ ಅಂತಾರೆ ಬಂದು, ಒಂದು ನಾಯಿ ಬಂದು ರಾತ್ರಿ ಹೊತ್ತೆಲ್ಲ ಕನಸಲ್ಲಿ ನಡಿ ಹೋಗೋಣ ಅಂತೇಳಿ ಹಿಂಸೆ ಮಾಡಿ ನಮ್ಮನ್ನು ಕರ್ಕೊಂಡು ಬರೋದು, ಜುಟ್ಟೆಲ್ಲ ಕಚ್ಕೊಂಡು ಕೆಳಗಡೆ ಇದು ಮಾಡೋದು, ಹಂಗೆಲ್ಲ ಮಾಡಿದ್ದು. ಆಮೇಲೆ ನಾವಿಲ್ಲಿ ಬರೋಲ್ಲ ಅಂತ ಸ್ವಲ್ಪ ಉದಾಸೀನ ಮಾಡಿದ್ಮೇಲೆ ನಮ್ಮ ಮನೆಯಲ್ಲಿ ದನ, ಆಡು, ನಾವು ಮೇಕೆ ಎಲ್ಲ ಸಾಕೊಂಡಿದ್ದು ರೈತರಾದ್ದರಿಂದ ವ್ಯವಸಾಯ ಮಾಡಿದಾಗ ನಮಗೆಲ್ಲರಿಗೂ ನಷ್ಟ ಉಂಟಾಯಿತು. ನಮಗೆ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಮತ್ತು ನನಗೆ ಕಣ್ಣು ಕಾಣ್ದಂಗೆ ಆಗೋದು. ಆಮೇಲೆ ಸ್ವಲ್ಪ ನನಗೆ ಅನಾರೋಗ್ಯ ಜಾಸ್ತಿ ಆಯಿತು. ಆರೋಗ್ಯ ಸರಿ ಇಲ್ಲದ ಕಾರಣ ಆಗ ಊರು ಬಿಟ್ಟು ಇಲ್ಲಿ ಬಂದಾಗ ಇಲ್ಲಿನ ಈ ಗ್ರಾಮದಲ್ಲಿರ್ತಕ್ಕಂಥವ್ರು ನಮ್ಮ ತಾಯಿ ಚಿಕ್ಕಪ್ಪರ ಜಮೀನಿದು. ಆ ಜಮೀನೊಳಗಡೆ ದೇವರು ಈ ಜಾಗದಲ್ಲಿ ದೇವಸ್ಥಾನ ಕಟ್ಟಿ ಅಂತ ನಮಗೆ ಕನಸಲ್ಲಿ ಇದಾದಮೇಲೆ ಅವರು ಈ ಜಾಗನ ಕೊಟ್ಟರು. ಈ ಜಾಗದೊಳಗೆ ನಾವು ದೇವಸ್ಥಾನ ಮಾಡಿ ಆದಮೇಲೆ ನಾವು ಇವತ್ತಿಗೆ ನಮಗೆ ತಿನ್ನೋ ಇಟ್ಟು ಬಟ್ಟೆಗೆಲ್ಲ ನಾವು ಕರೆಕ್ಟಾಗಿ ದೇವರು ಎಲ್ಲ ಕೊಟ್ಟವನೆ. ಈಗ ದೇವರು ಭಾನುವಾರನೇ ವಿಶೇಷವಾದ ದಿನ. ಈ ಕಾಲಭೈರವ ಸ್ವಾಮಿಗೆ ಭಾನುವಾರ ದಿನ ವಿಶೇಷವಾದ ದಿನ. ಹಾಗಾಗಿ ಭಾನುವಾರ ದಿನ ಅಪ್ಪಣೆ ಆಗುತ್ತೆ. ಭಾನುವಾರ ದಿನ ಅಪ್ಪಣೆ ಮಾಡೋ ಜನಗಳು ಸಹ ಬರ್ತಾರೆ. ಯಾವ್ದಾರ ಈ ಸಂಖ್ಯೆ, ಗಾಳಿ, ಮಕ್ಕಳಿಲ್ದಿರೋರು, ಮತ್ತು ಏನಾದರೂ ಹುಷಾರಿಲ್ಲದೆ ಇರೋ ಮನೆಗಡೆ ಸಿತ್ತಾಟ ಕಾದಾಟ ಇದ್ದರೆ ಅವನ್ನೆಲ್ಲನೂ ಈ ಭಗವಂತ ಅವನ ಮಡ್ಲಿಗೆ ಹಾಕ್ಕೊಂಡು ಅನುದಾನ ಮಾಡ್ತಾರೆ. ಬಂದು ಅಭಿಷೇಕ ಮಾಡಿಸ್ತಾರೆ, ಮತ್ತು ಬಂದು ಮರೆನೀರು ಇಸ್ಕೋತಾರೆ. ಹಾಗಾಗಿ ಆ ಭಗವಂತ ಎಲ್ಲರಿಗೂ ಸಹ ಒಳ್ಳೇದು ಮಾಡಿದ್ದಾನೆ. ಈ ದೇವರಿಗೆ ಏನು ವಿಶೇಷ ಅಂದರೆ ಈ ಅನ್ನದಾನ ಮಾಡೋದೇ ದೊಡ್ಡ ವಿಶೇಷ. ಕಾಲಭೈರವೇಶ್ವರ ಸ್ವಾಮಿಗೆ ಅನ್ನದಾನಿ ಅಂತ ಅವನಿಗೆ ಹೆಸರು. ಆ ಕಾರಣ ಅವ್ರ ಕೈಲಾದ ನಿಂತು ಈ ಕ್ಷೇತ್ರಕ್ಕೆ ಬಂದು ಅನ್ನದಾನ ಮಾಡ್ತಾರೆ, ಮರೆನೀರು ಇಸ್ಕೋತಾರೆ, ದೇವ್ರಿಗೆ ಹೂವಿನ ಅಲಂಕಾರ ಮಾಡಿಸ್ತಾರೆ. ಬಟ್ ಈ ದೇವರಿಗೆ 12 ರೂಪಾಯಿ ಗಾಳಿ ಹೊನ್ನು ಅಂತ ಕಟ್ಟಿದ್ರೆ ಏನೇ ಕಷ್ಟ ಇದ್ದರೂ ಈ ದೇವರು ಸ್ಪಂದನೆ ಮಾಡಿ ಬೂದ್ಗುಂಬಳಕಾಯಿ ದೀಪ ಹಚ್ತಾರೆ. ಹಚ್ಚಿ ಅವ್ರ ಮನೆಯಿಂದ ಏನೊಂದು ಮಾಡ್ಕೊಂಡು ಬಂದಿದ್ದು ಇಲ್ಲಿ ಅನ್ನದಾನ ಮಾಡಿದ್ರೆ ಈ ಕಷ್ಟ ಪರಿಹಾರ ಆಯ್ತದೆ. ಅದಕ್ಕೋಸ್ಕರ ಇಲ್ಲಿ ಕ್ಷೇತ್ರದ ಮಹಿಮೆ ಸರ್.